ವಿದ್ಯುತ್, ಕುಡಿಯೋ ನೀರು, ಶೌಚಾಲಯ ಇಲ್ಲದೆ ಜನರು ಪರದಾಡ್ತಾ ಇದ್ದಾರೆ. ಇದು ವಿಜಯಪುರದ ಗಾಂಧಿನಗರದ ಜನತೆಯ ಗೋಳು. ಈ ಗೋಳನ್ನ ಕೇಳೋರು ಯಾರೇ ಇಲ್ವೇನ್ರಿ? ವಿಜಯಪುರದ ಗಾಂಧಿನಗರ ಹುಡಿ ಹೆಸರು ಬಹಳ ಚೆನ್ನಾಗಿದೆ, ಆದರೆ ಕೆಲಸಗಳು ಮಾತ್ರ ಝೀರೋ. ಸ್ವಲ್ಪ ದಿನಗಳ ಹಿಂದಷ್ಟೇ ಆಶ್ರಯ ಮನೆಗಳೋದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಾವೇ ಮಾಡಿದ್ವಿ. ಎಲ್ಲವೂ ಕೂಡ ಫಲಾನುಭವಿಗಳು ಸೇರ್ತಾ ಇಲ್ಲ, ಎಲ್ಲ ಹಾಳು ಬಿದ್ದು ಹೋಗಿದೆ ಅಂತೇಳಿ ಅದಾದ ಮೇಲೆ ಮತ್ತೊಂದು ಏನು ಸಮಸ್ಯೆ ತೋರ್ಸೋಕಿದ್ದೀರಾ ನೀವೆಲ್ಲ? ಗಾಂಧಿನಗರದವರು, ಅಧಿಕಾರಿಗಳು, ವಿಜಯಪುರದ ಜನಪ್ರತಿನಿಧಿಗಳು ಕನಿಷ್ಠ ನಾಗರಿಕ ಮೂಲಭೂತ ಸೌಲಭ್ಯಗಳನ್ನು ನೀಡುವಲ್ಲಿ ಜಿಲ್ಲಾಡಳಿತ ಪಾಲಿಕೆ ವಿಫಲವಾಗಿದೆ. ಸಾಂಕ್ರಾಮಿಕ ರೋಗಗಳ ಭೀತಿಯಲ್ಲೇ ಬಡಾವಣೆ ನಿವಾಸಿಗಳು ಬದುಕ್ತಾ ಇದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಜನಪ್ರತಿನಿಧಿಗಳು ಬರ್ತಾರೆ, ಅಣ್ಣ ಅಕ್ಕ ನಮಗೆ ಈ ಬಾರಿ ಮಾಡಬೇಕು ನೀವು ಓಟು, ಆಶ್ವಾಸನೆ ಕೊಡ್ತಾರೆ, ಹೋಗ್ತಾರೆ, ಕಾಲು ಬೀಳ್ತಾರೆ, ಆಮೇಲೆ ಬರೋದೇ ಇಲ್ಲ. ವಿಜಯಪುರ ಜಿಲ್ಲಾಡಳಿತ ಅಧಿಕಾರಿಗಳ ನಿರ್ಲಕ್ಷ್ಯ ಯಾಕೆ? ಮೂಲಭೂತ ಸೌಲಭ್ಯಕ್ಕಾಗಿ ಬೀದಿಗಿಳಿದು ಜನ ಈಗ ಹೋರಾಟಕ್ಕೆ ಮುಂದಾಗಿದ್ದಾರೆ. ನೋಡಿ, ಮೂಲಭೂತ ಸೌಲಭ್ಯಗಳು ಇಲ್ಲದೆ ಹೆಂಗೆ ಬದುಕಬೇಕು, ಕರೆಕ್ಟಾಗಿ ನೀವು ಸ್ವಚ್ಛತೆಯನ್ನು ಕಾಪಾಡ್ತಾ ಇಲ್ಲ, ಕರೆಂಟ್ ಇಲ್ಲ, ಕುಡಿಯೋ ನೀರಿಲ್ಲ, ಶೌಚಾಲಯಗಳಿಲ್ಲ. ಹೋಗಲಿ ಬಿಡಿ, ನೀವು ಅವ್ರ ಮನೆ ಕಟ್ಕೊಂಡಿದ್ದಾರೆ, ಅವ್ರು ವಾಸ ಮಾಡ್ತಿದ್ದಾರೆ, ಮಾಡಲಿ. ಕೊಡಬೇಕಾದಂತಹ ಸೌಲಭ್ಯಗಳು, ನೀರು ಒಂದು ವಾರ ಬಂದರೆ ಒಂದು ವಾರ ಬರಲ್ಲ. ಮತ್ತು ಇನ್ನೇನು ಮಾಡ್ತಾ ಇದ್ದೀರಿ ನೀವೆಲ್ಲ ಸೇರಿಕೊಂಡು? ನಿಮ್ಮ ಮನೆ ಕರೆಕ್ಟಾಗಿ ನೀರು ಬರುತ್ತೆ, ವಿದ್ಯುತ್ ಬರುತ್ತೆ, ಚರಂಡಿ ಕ್ಲೀನ್ ಇದೆ, ನಿಮ್ಮ ಮನೆ ಸುತ್ತಮುತ್ತ ಕ್ಲೀನ್ ಇದೆ, ರೋಡ್ ಇದೆ. ಆದರೆ ಪಾಪ ಬಡವರು ವಾಸ ಮಾಡುವಂಥ ಜಾಗ ನೋಡಿ, ಅಲ್ಲಿ ರೋಡ್ ನೋಡ್ರಿ, ಏನಿದೆ ಅಲ್ಲಿ? ಕೇಳೋಕ್ಕಾಗಲ್ಲ. ಕೇಳಿದ್ರೆ ಇವರು ಕೆಲಸ ಮಾಡಲ್ಲ ಅನ್ನೋದು ಅವ್ರಿಗೂ ಗೊತ್ತು. ಚರಂಡಿ ನೀರು ಹಾಗೆ ಬೀದಿ ಬೀದಿಲಿ ಹರಿದು ಹೋಗ್ತಾ ಇದೆ, ಓಡಾಡೋಕ್ಕಾಗ್ತಾ ಇಲ್ಲ. ರಸ್ತೆಗಳಂತ ಮೊದಲೇ ಇಲ್ಲ. ಕಾಡಿನ ಜನಕ್ಕಿಂತ ದುಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರೆ. ಕಾಡು ಮನುಷ್ಯರಾದರೂ ನೆಮ್ಮದಿಯಾಗಿ ಜೀವನ ಮಾಡ್ತಾರೆ, ನಾಡಲ್ಲಿರುವಂಥವ್ರು ಅದಕ್ಕಿಂತ ಕೀಳಾಗಿ ಜೀವನ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಬಂದಿದೆ. ಸಾಂಕ್ರಾಮಿಕ ರೋಗಗಳ ಭೀತಿ, ಡೆಂಗು ಕಾಯಿಲೆಗಳು ಬರ್ತಾ ಇದೆ. ಅದರ ಜೊತೆಗೆ ವಿದ್ಯುತ್ ಅಂತರೂ ಪದೇ ಪದೇ ಕೈ ಕೊಡುತ್ತೆ. ವಿದ್ಯಾರ್ಥಿಗಳ ವ್ಯಾಸಂಗಕ್ಕೆ ತೊಂದರೆ ಆಗ್ತಾ ಇದೆ, ವಿದ್ಯಾಭ್ಯಾಸಕ್ಕೆ ಸರಿಯಾದಂಥ ಆಸ್ಪತ್ರೆ ಇಲ್ಲ. ಓವರಾಲ್ ಮೂಲಭೂತ ಸೌಲಭ್ಯಗಳನ್ನು ಇವರಿಗೆ ಕೊಡೋಕ್ಕಾಗ್ತಾ ಇಲ್ಲ ಇವ್ರ ಯೋಗ್ಯತೆಗೆ. ಜಿಲ್ಲಾಡಳಿತ ಏನು ಮಾಡ್ತಾ ಇದೆ? ಜಿಲ್ಲಾಧಿಕಾರಿಗಳು ನೀವು ಒಂದು ಸಾರಾದರೂ ವಿಸಿಟ್ ಮಾಡಿದ್ರ? ಅಲ್ಲಿ ಎ ಸಿ ರೂಮಲ್ಲಿ ಕೂತ್ಕೊಂಡು ಏನ್ರಿ ಮಾಡ್ತೀರಾ? ಒಂದು ಬೋರ್ಡ್ ಹಾಕೊಂಬಿಡಿ, ಪಾಲಿಕೆ ಆಯುಕ್ತರು, ಜಿಲ್ಲಾಧಿಕಾರಿಗಳು, ಕಟಕದೊಂಡ ಶಾಸಕರು, ನಾಗಠಾಣ ನಿಮ್ಮ ವ್ಯಾಪ್ತಿಗೆ ಬರುತ್ತೆ. ಶಾಸಕರು ನಿಮ್ಮ ಕ್ಷೇತ್ರ ಹಾಕಿರ್ತಾರಲ್ಲ ಕೆಳಗಡೆ, ಕಟಕದೊಂಡ, ನಾಗಠಾಣ ಶಾಸಕರು ಅಂತ, ಅದ್ರ ಕೆಳಗಡೆ ಇನ್ನೊಂದು ಸ್ವಲ್ಪ ಸ್ಪೇಸ್ ಬಿಡಿಸಿ. ಇನ್ಮೇಲೆ ನಾಟ್ ರೀಚಬಲ್, ಯಾರೂ ಬರಂಗಿಲ್ಲ, ಓಟ್ ಕೇಳೋಕೆ ಮಾತ್ರ ಬರಬೇಕು. ಬೋರ್ಡ್ ಹಾಕಿ. ಜಿಲ್ಲಾಧಿಕಾರಿಗಳು ಅಷ್ಟೇ, ಭಾರತೀಯ ಆಡಳಿತ ಸೇವೆ, IAS ಇಂಥವರು ಕೆಳಗಡೆ ಯಾರೂ ಸಮಸ್ಯೆ ಹೇಳ್ಕೊಂಡು ಬರಬಾರ್ದು. ಪಾಲಿಕೆ ಆಯುಕ್ತರು ಡ್ಯಾಶ್ 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 ಕೆಳಗಡೆ ಒಂದು ಬೋರ್ಡ್ ಕಡ್ಡಾಯ ಮಾಡಿಬಿಡಿ ಎಲ್ಲ ಕಡೆ. ಸರ್ಕಾರನ ಹಾಗೆ ಮಾಡಬೇಕು. ಇಂಥ ಕೆಲಸ ಮಾಡದಿದ್ದವ್ರಿಗೆ ನೀವೇ ಒಂದು ಬಿರುದು ಕೊಟ್ಬಿಡಿ, ಅಯೋಗ್ಯರು ಅಂಥೇಳಿ, ಕೆಲಸ ಮಾಡದೇ ಇರೋರು ಅಂಥೇಳಿ, ಸಂಬಳಕ್ಕಾಗಿ ಬರೋರು ಅಂತ. ಮತ್ತೇನಕ್ಕೆಲ್ಲ ನೀವು ಬಂದಿದ್ದೀರಾ ದೊಡ್ಡದಾಗಿ? ಅಷ್ಟು ಓದಿ ಇಷ್ಟು ಓದಿ ಆಯ್ತಪ್ಪ, ಕೆಲಸ ಒಂದೇ ಸಾರಿಗೆ ಆಗಲ್ಲ, ನೀವು ನಾಳೆನೇ ಮಾಡಿ ಅಂತ ಹೇಳ್ತಿಲ್ಲ. ಸ್ಪಂದಿಸೋದಿರುತ್ತಲ್ಲ, ನೀವು ಬಂದರೆ ಸಾಕು. ಆ ಏರಿಯಾಗೆ ಬಂದು ಸಮಸ್ಯೆ ಅರಿತು ಒಂದು ವರದಿನ ರೆಡಿ ಮಾಡ್ಕೊಂಡು ಹೋದರೆ ಸಾಕು. ಜೀವನ ಮಾಡೋಕ್ಕಾಗ್ತಾ ಇಲ್ಲ. ಈ ರಾಜಕಾರಣಿಗಳು ದೊಡ್ಡದಾಗಿ ಪ್ರಚಾರ ಭಾಷಣ ಮಾಡ್ತಾರೆ, ನಮ್ಮ ವಿಜಯಪುರ ಹಂಗೆ ಮಾಡಿದ್ವಿ, ಹಿಂಗೆ ಮಾಡಿದ್ವಿ, ಬಂದು ನೋಡಿ ಅಂತ ಬೊಗಳೆ ಬಿಡ್ತಾರೆ. ನೋಡ್ತಾ ಇದ್ದೀವಲ್ಲ ನೀವು ಎಷ್ಟು ಕಡು ದಬ್ಬಾಕಿದ್ದೀರಿ ಅಂತೇಳಿ. ಇದಕ್ಕಿಂತ ಬೇರೆ ಉದಾಹರಣೆಗಳು ಬೇಕಾಗಿಲ್ಲ, ಎಷ್ಟು ಹದಗೆಟ್ಟು ಹೋಗಿದೆ ಗಾಂಧಿನಗರದ ಜನರ ಪರಿಸ್ಥಿತಿ ಅಂತ. ಒಂದು ಸ್ವಲ್ಪ ಯಾವಾಗಾರ ಬಿಡ್ತಾನ್ರಿ, 2 ದಿನಕ್ಕೆ 15 ದಿನಕ್ಕೊಮ್ಮೆ. ಚೇಂಬರ್ ಆಗಿಲ್ರಿ, ಮತ್ತು ಸಂಡಾಸ್ಗೆ ಹೋಗಕ್ಕೆ ತ್ರಾಸ ಐತ್ರಿ ಮಂದಿಗೆ. ಇದೇ ಇಷ್ಟ್ರಿ, ಲೈಟ್ ಇಲ್ರಿ, ಮತ್ತು ಗರ್ಪಟ್ಟಿ ಅದು ಎಲ್ಲ ತುಂಬ್ಕೋತಾರ್ರಿ, ಎಲ್ಲ ಮಾಡ್ತಾರ್ರಿ.
ಮತ್ತು ಏನೂ ಸೌಲಭ್ಯ ಇಲ್ಲ ರೀ ಇಲ್ಲಿ. ಕಸದ ಗಾಡಿ 2 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ಬರ್ತದೆ ರೀ, ದಿನ ಬರಲ್ಲ ರೀ. ನೀರಿಂದ 15 ದಿನಕ್ಕೊಮ್ಮೆ 2 ದಿನಕ್ಕೊಮ್ಮೆ ಬಿಡ್ತಾನೆ ರೀ, ಅವೇ ತುಂಬಿಟ್ಕೋತೀವಿ ರೀ. ಮತ್ತೆ ನೀರು ಒಂದೊಂದ್ಸಲ ಬಿಟ್ಟರೆ ನಿಮ್ಗೆ ಒಳ ಚರಂಡಿನೇ ಇಲ್ಲ. ಒಳ ಚರಂಡಿನೇ ಇಲ್ಲ ರೀ, ನೀರು ಹಂಗೆ ಹರಿದು ಹೋಗ್ತಾವೆ ನೋಡ್ರಿ. ಈಗ ನೀರು ಹಿಂಗೆ ಹರಿದು ಹೋಗೋದ್ರಿಂದ ಸೊಳ್ಳೆ ಹುಡುಗರಿಗೆ ಆರಾಮ್ ತಪ್ತದಲ್ರಿ, ಆರಾಮ್ ತಪ್ತದ ದವಾಖಾನೆಗೆ ಹೋಯ್ತೇವೆ. ಮತ್ತು ದುಡ್ದಿದ್ದೆಲ್ಲ ದವಾಖಾನೆಗೆ ಹಾಕೋತ್ ಕುಂದ್ರುದು ರೀ. ಡೆಂಗು ಮಲೇರಿಯಾ ಹಾಕೋತ್ ಕುಂದಿರ್ತಾವೆ ರೀ. ಎಷ್ಟು ವರ್ಷ ಆಯ್ತು ಹಿಂಗೆ ಯಾವಾಗ ಬಂದೇವು ಅವಾಗ ಹಿಡಿದು ಚಾಲೂನೇ ಐತ್ರಿ ಇದು. 25 ವರ್ಷ ಆಯ್ತು ರೀ. ಈಗ ಕಂಟಿನ್ಯೂ ಹಿಂಗೆ ಅದಾವೆ ರೀ. ಬಚ್ಚಲ್ ನೀರು ಅವಾಗೇನು ಒಗ್ದಿದ್ದು ನೀರು ರೀ, ಎಲ್ಲ ಇಲ್ಲೇ ಮುಂದೆ ಬರ್ತಾರೆ ಮಕ್ಳು ಮುಂದೆ. ಅಲ್ಲಿ ಆಮೇಲೆ ನಳ ಇಲ್ರಿ ಸರ್, ಡ್ಯಾನೇಜ್ ಇಲ್ರಿ. ನಳನು 8 ದಿವ್ಸಿಗೆ 12 ದಿವ್ಸಿಗೆ ಒಳಗೊಮ್ಮೆ 15 ದಿವ್ಸಿಗೆ ಬರ್ತಾವೆ ರೀ. ಯಾವಾಗ ಬರ್ತಾವೆ ಅವಾಗೆ ತುಂಬ್ಕೋರಿ ನಾವು. ಇಲ್ಲಿ ಎಲ್ಲಿ ಬಿಸ್ಲೇರಿ ಹೋಗಿ ತರಬೇಕಂದ್ರೂ ವ್ಯವಸ್ಥೆ ಇಲ್ರಿ. ಒಂದು ಬೋರ್ ಇಲ್ರಿ, ಎಲ್ಲಿ ಬಾವಿ ಇಲ್ರಿ, ಏನೂ ಇಲ್ರಿ. ನೀರಿಂದು ಸಮಸ್ಯೆ ಐತ್ರಿ. ಮತ್ತು ಡ್ಯಾನೇಜ್ ಇಲ್ರಿ. ನಳ ಬಿಟ್ಟಿವಿ, ನೀರು ಹೆಚ್ಚಾದು ಅಂದ್ರೆ ಅವು ರೋಡಿಗೆ ಹೋಗ್ತಾವ್ರಿ. ಎಲ್ಲ ಬಿಟ್ಟು ಹಿಂಗೆಲ್ಲ ಸೊಳ್ಳಿದಿಂತ ಸೊಳ್ಳಿನೂ ಭಾಳ ಕಡಿತಾವ್ರಿ. ಇನ್ನೂ 5 ಆಗಿರಲ್ರಿ ಚಾಲು ಆಕ್ಕವ್ರಿ ಸೊಳ್ಳಿ ರೀ. ಹಿಂಗಾಗಿ ಎಲ್ಲ ಮಲೇರಿಯಾ ಡೆಂಗು ಹುಡುಗರಿಗೆ ಆರಾಮ್ ತಪ್ತೈತೆ ರೀ. ತಿಂಗಳಿಗೆ ಎಲ್ಲ ನಾವು ದುಡ್ಕೊಂಡು ತಿನ್ನೋರಿ ಇಲ್ಲಿ. ದಿನ ದುಡ್ಕೊಂಡು ತಿನ್ನೋ ಮಟ್ಟ ನೆಲೆ ಇರಲ್ರಿ. ಮತ್ತು ಪರಿಸ್ಥಿತಿ ಒಳಗೆ ಹುಡುಗರಿಗೆ ಯಾವಾಗ ನಾವು ದವಾಖಾನೆ ಹೋಗಿ ತೋರಿಸ್ಬೇಕ್ರಿ, ಯಾವಾಗ ಏನು ಮಾಡ್ಬೇಕ್ರಿ, ಎಲ್ಲ ಗಂಭೀರ ಐತಿ. ಲೈಟ್ ಕಂಬ ಹಾಕ್ಯಾರಿ, ಅವಕ್ಕಿನ್ನ ಬಲ್ಬ್ ಕುಂಡ್ರಿಸಿಲ್ರಿ. ಮತ್ತು ಹೆಣ್ಮಕ್ಳಿಗೆ ಟಾಯ್ಲೆಟು ಇಲ್ರಿ. ಡೆಬ್ಬಿ ಕೊಟ್ಟಾರಿ, ಅವು ಏನಿಲ್ಲ 10 ವರ್ಷ ಐತ್ರಿ ಅವು ಡೆಬ್ಬಿ ಕೊಟ್ಟು, ಅವಕ್ಕೇನೂ ವ್ಯವಸ್ಥೆ ಇಲ್ರಿ. ಡ್ಯಾನೇಜ್ ಇಲ್ರಿ. ಡೆಬ್ಬಿ ಮನೆ ಮುಂದೆ ಇಟ್ಕೊಂಡು ಕೂತಾರಿ. ಒಳಗೆ ಒಬ್ಬೊಬ್ಬರು ಅವ್ರ ಥರದ ಅಂಗಡಿ ಹಾಕೊಂಡು ಕೂತಾರ್ರಿ. ಏನು ಮೆಂಬರ್ ಬರ್ತಾರಿ, ಅವರು ಎಲೆಕ್ಷನ್ ಇದ್ದಾಗ ಬಂದು ಕೈ ಮುಗಿತಾರಿ ಮನಿತನ ಬಂದು. ಹೊಳ್ಳಿ ಅವ್ರು ಮನಿತನ ಹೋದ್ರೆ ಅವ್ರಿಗೆ ಕಿಮ್ಮತ್ ಕೊಡಲ್ರಿ. ಸರಿ ಆಗ್ಬೇಕ್ರಿ. ಮನೆ ಬೀದಿ ಲೈಟ್ ಆಗ್ಬೇಕ್ರಿ, ಡ್ಯಾನೇಜ್ ಆಗ್ಬೇಕ್ರಿ. ಮೊದಲು ಮೇನ್ ಡ್ಯಾನೇಜ್ ಬೇಕ್ರಿ. ಇಲ್ಲಿ ಹೆಣ್ಮಕ್ಳಿಗತ್ರ ಒಟ್ಟ ಮರ್ಯಾದಿಲ್ರಿ. ಹೋಗ್ಬೇಕು ರಾತ್ರಿನೇ ರೀ, ಇಲ್ಲ ನೆಶಕ್ನೇ ಆಗ್ರಿ. ಡೇ ಹೋದ್ರೆ ಎಲ್ಲ ಬೇಕಲ್ಲ, ಎಲ್ಲ ಗಂಡು ಮಕ್ಳು ರೀ ಬೈದು ಕಳಿಸ್ತಾರ್ರಿ. ಇಲ್ರಿ ಸರ್, ಡ್ಯಾನೇಜ್ ಇಲ್ರಿ. ನಳನು 8 ದಿವ್ಸಿಗೆ 12 ದಿವ್ಸಿಗೆ ಒಳ ಇಲ್ಲಿ ಶೌಚಾಲಯದ ಭಾಳ ಪ್ರಾಬ್ಲಮ್ ಇದೆ ಸರ್. ಡ್ರೈನೇಜ್ ಪ್ರಾಬ್ಲಮ್ ಇದೆ. ಅದು ಆಗಿದ್ರೆ ಟ್ಯಾಕ್ಸ್ ಕಟ್ತೀವಿ ಸರ್. ಮತ್ತು ಟಾಯ್ಲೆಟ್ ಕೊಲಾಕು ಎಲ್ಲಿ ಸಮಸ್ಯೆ ಅದ. ಲೈಟ್ಗಳಿಲ್ಲ, ಕಂಬ ಹಾಕ್ಯಾರ 6 ತಿಂಗಳಾಯ್ತು, ವರ್ಷ ಆಯ್ತು ಕಂಬ ಹಾಕ್ಯಾರ. ಆ ಡೆಬ್ಬಿ ತಂದಿಟ್ಟಾರ 10 ವರ್ಷ ಆಯಿತು. ಆ ಡೆಬ್ಬಿ ತಂದಿಟ್ಟಾರ, ಅದಕ್ಕೊಂದು ತಳಗೊಂದು ಸೇಫ್ಟಿ ಟ್ಯಾಂಕ್ ಮಾಡೋದು ಅವ್ರಿಗೆ ಇದು ಇಲ್ಲ. ಇಲೆಕ್ಷನ್ ಬತ್ತಂದ್ರೆ ಓಟ್ ಹಾಕ್ರಿ, ಕಾಂಗ್ರೆಸ್ಗೆ ಹಾಕ್ರಿ, BJPಗೆ ಹಾಕಿರ್ತಾರೆ, ಟ್ಯಾಕ್ಸ್ ಕಟ್ಕೋತಾರೆ. ಇದೆಲ್ಲ ಕಟ್ಕೊಂಡ್ರು ಗಾಂಧಿನಗರ ಇಷ್ಟು ಜನಸಂಖ್ಯೆ ದುನ್ಯಾದ ಹೈರಾಣದಾಗ ಬಿದ್ದುಬಿಟ್ರೆ. ಇದಕ್ಕೆ ಪ್ರಾಬ್ಲಮ್ ಅನ್ನೋದು ಇಲ್ಲ. ಬರ್ತಾರೆ, ಓಟ್ ಕೇಳ್ತಾರೆ, ಇಲೆಕ್ಷನ್ದಾಗ ಹಾರಿಸಿ ಬರ್ತಾರೆ, ತಮ್ಮನೆ ನಾವು ತೊಗೊಂಡಿರ್ತಾರೆ. ಹಾಕಿದವ್ರ ಪರಿಸ್ಥಿತಿ ಹಿಂಗದ. ಹಾಕಿ ಗೆದ್ದವ್ರ ಪರಿಸ್ಥಿತಿ ಆರಾಮ್ನಾಗ ಆರಾಮ್ನಾಗ ಕಾರ್ಯ ತಿರುಗಾಡ್ತಾರೆ. ನಾವಿಲ್ಲಿ ಚಂತನ ದುಡ್ದು ಮಕ್ಕಳಿಗೆ ದವಾಖಾನೆ ತೋರಿಸೋದಾಗಿದೆ ಇಷ್ಟೇ ಸರ್. ಇದಕ್ಕೆ ಅವ್ರಿಗೆ ಕಳ್ಗೊಳ್ಳಿದ ಒಂದು ವಿನಂತಿ ಏನು ಕೇಳ್ತೀನಿ ಸರ್, ಇದೇ ರೀತಿ ಮುಂದೆ ಬರೋ ಚುನಾವಣೆ ಆಗಲಿ, ಮೊನ್ನೆ ಬರೋ ಏನೇ ಆಗಲಿ ಸಮಸ್ಯೆ ಆದ್ರೂ ಮುಂದೆ 16 ಬರೋ ವಾರ್ಡ್ನಾಗ ಯಾರೂ ವೋಟಿಂಗ್ ಮಾಡೋಂಗಿಲ್ಲ. ನಾವು ಗರ್ಪಟ್ಟಿನೂ ಕಟ್ಟಂಗಿಲ್ಲ, ನೀರಿನೂ ಬಿಲ್ ಕಟ್ಟಲ್ಲ. ನಮಗೆಲ್ಲ ಮೂಲಭೂತ ಸೌಕರ್ಯ ಎಲ್ಲ ಮಾಡಿ ಬಳಕೆ ನಾವು ಮುಂದಿನೆಲ್ಲ ನಾವು ಕಟ್ತೇವೆ ಸರ್. ಅಲ್ಲಿ ತನಕ ಕಟ್ಟಂಗಿಲ್ಲ. ಇದೇ ಹಿಂದೆ ಇದೇ ಮಾಡ್ಕೊತ ಹೊಂಟಂದ್ರೆ ಮುಂದೆ ಉಗ್ರವಾದ ಹೋರಾಟ ಮಾಡ್ತೇವೆ ಸರ್. ಯಾರೇ ಇಲೆಕ್ಷನ್ದಾಗ BJPದವ್ರು ಬರಲಿ, ಕಾಂಗ್ರೆಸ್ದವ್ರು ಬರಲಿ, ಯಾರಿಗೆ ಆದರೂ ಈ ಓಣ್ಯಾಗ ಬರೋಕೆ ಅಲಾವನ್ನೂ ಕೊಡಂಗಿಲ್ಲ ಸರ್. ಇಲ್ಲಿ ಶೌಚಾಲಯದ ಭಾಳ ಪ್ರಾಬ್ಲಮ್ ಇದೆ ಸರ್. ಡ್ರೈನೇಜ್ ಪ್ರಾಬ್ಲಮ್ ಇದೆ ಸರ್. ಈಗ ಏನಪ್ಪ ಅಂತಂದ್ರೆ, ಈಗ ವಾರ್ಡ್ ನಂಬರ್ 16 ವಿಜಯಪುರ ಸಿಟಿ ಲಿಮಿಟ್ ಒಳಗೆ ಬರ್ತದೆ ರೀ. ಇದು ಬಂದು ವಿಜಯಪುರ ಸಿಟಿ ಅಂತಂದ್ರೆ ಕಾರ್ಪೊರೇಷನ್ ವಿಜಯಪುರ ಒಂದು 15ರಿಂದ 20 ವರ್ಷ ಆಯ್ತು ರೀ. ಏನೂ ಕೆಲಸ ಆಗಿಲ್ಲ. ಒಂದು 10 ವರ್ಷದಿಂದ ನಮಗೆ ತಿಳುವಳಿಕಿದ್ದಾಗ ರೋಡ್ ಮಾಡಿದ್ರು. ಇದು ರೋಡ್ ಮಾಡಿದ್ರು, ಡಾಂಬ್ರೀಕರಣ ಮಾಡಿದ್ರು. ಅವಾಗೂ ನಾವು ಮಾಡಬೇಡ ಅಂತ ಹೇಳಿದ್ದೆವು ಒಣಗಿನವ್ರು. ಮಾಡಬೇಡ್ರಿ, ಫಸ್ಟ್ UGD ಲೈನ್ ಮಾಡಿರಿ, ಅದ್ರ ಮ್ಯಾಗ ರೋಡ್ ಮಾಡಿರಿ. ಅವಾಗಿಲ್ಲ, ನಮ್ದು ಅನುದಾನ ಬಂದದ, ಮತ್ತು ರಿಟರ್ನ್ ಹೋಯ್ತಂದ್ರೆ ಇದು ಆಗ್ತದೆ, ಹೊಲಸು ಆಗ್ಯದ, ಮಾಡ್ಕೋರಿ ಅಂತ ನಾನು ಆಯ್ತು ಸರಿ ಮಾಡಿರಿ ಅಂತ ಹೇಳಿದೆವು. ನಾವು ಮಾಡಿದೆ ಅಂತ ಹೇಳಿದೆವು, ಎಲ್ಲ ಮಟ್ಟದೆವು, ಎಲ್ಲ ಆಯಿತು. ಅದಾದ್ಮ್ಯಾಗ 24 ತಾಸಿಂದು ನಳ ಮಾಡಿದರು. ಅದು ನಳಕ್ಕೆ ನೀರೇ ಬರೋಂಗಿಲ್ಲ. ಮಾಡೇ ಮತ್ತೊಂದು ವರ್ಷ 2 ವರ್ಷ ಆಯಿತು, ಆ ನಳಕ್ಕೆ ನೀರೇ ಬರಲಿಲ್ಲ. ಅದನ್ನು ಅರ್ಧಂಬರ್ಧ ಆಗ್ಯದ ಕೆಲಸ, ಅದನ್ನು ಏನು ಪೂರ್ತಿ ಮುಗಿಲಿಲ್ಲ. ವಾರಕ್ಕೊಮ್ಮೆ ನಳ ಬಿಡ್ತಾರೆ. ಈಗ ವಾರಕ್ಕೊಮ್ಮೆ ನಳ ಬಿಟ್ಟರೆ ಈ ಥರ ರೋಡ್ ಮ್ಯಾಗ ನೀರು ಹರಿತಾವೆ. ಈ ಥರ ರೋಡ್ ನೀರು ಹರಿದ ಮ್ಯಾಗ ಜಳಕದ ನೀರು ರೋಡ್ ಮ್ಯಾಗೆ ಅದು ಹೊರಗೆ ಏನರ ಮಾಡ್ಕೋಬೇಕಪ್ಪ ಅಂತಂದ್ರೆ ಏನೂ ಇಲ್ಲ. ಒಂದು 7-8 ವರ್ಷದಿಂದ ಕಾರ್ಪೊರೇಷನ್ದಿಂದ ಇಲ್ಲ ನಿಮಗೆ ಬಾತ್ರೂಮ್ ಕೊಡ್ತೇವೆ ನಾವು 15-16 ಸಾವಿರ ರೂಪಾಯಿ ನಿಮ್ದು ಒಂದೊಂದು ಮನೆಗೆ ಖರ್ಚು ಮಾಡಿ ಬಾತ್ರೂಮ್ ಕಟ್ಟಿಸ್ಕೊಡ್ತೇವೆ ಅಂತಂದರು. ಅದು ಒಂದು ಕೆಬ್ಬಂದು ತಗಡದ್ದೊಂದು ಇದು ಮಾಡಿದರು. ಏನು ಮಾಡಿದ್ರಪ್ಪ ಅಂತಂದ್ರೆ ಅದ್ರೊಳಗೊಂದು ಬಾಂಡೆ, ಒಂದು ಪತ್ರ ತಗಡು, ಅದಕ್ಕೆ 16 ಸಾವಿರ ರೂಪಾಯಿ ಖರ್ಚು ಹೇಳಿದರು. ಅದು ಒಂದು 4-5 ಸಾವಿರ ರೂಪಾಯಿನಾಗ ರೆಡಿನೇ ಆಗ್ತದೆ. ಅದು ತಂದು ಕೊಟ್ಟರು. ಆಯ್ತಪ್ಪ, ಏನು ಹೋಗಲಾಗ ಬಿಡು ಅಂತ ತೊಗೊಂಡೆವು, ಮಾಡಿದೆ, ಇಟ್ಕೊಂಡೆವು. ಅದು ಅದಕ್ಕೂ ಯೂಸೇ ಆಗಲಿಲ್ಲ. ಅದ್ರೊಳಗೆ ಏನದ, ಈಗ ನೀವು ಬಾಂಡೆ ಇಡೋದು ಅದು ಇಡೋದು ಮಾಡ್ತಾರೆ ಮನೆಗೆ ಹೆಣ್ಮಕ್ಳು. ಅದ್ರ ತೆಳಗೆ UGD ಲೈನೂ ಇಲ್ಲ, ಅಟ್ಲೀಸ್ಟ್ ಅದಕ್ಕೊಂದು ತೆಳಗೆ ಸೇಫ್ಟಿ ಟ್ಯಾಂಕು ಇಲ್ಲ, ಏನೂ ಇಲ್ಲ. ಅದು ಏನೂ ಉಪಯೋಗ ಇಲ್ಲ. ಅದ್ರೊಳಗೂ ದುಡ್ಡು ತಿಂದರು, ರೊಕ್ಕ ಮಾಡ್ಕೊಂಡ್ರು, ಎಲ್ಲ ಆಯಿತು. ಈಗ ನಮಗೆ ಏನಪ್ಪ ಅಂತಂದ್ರೆ ಹೆಣ್ಮಕ್ಳಿಗಾಗಲಿ ಗಂಡ್ಮಕ್ಳಿಗಾಗಲಿ ಒಂದು ಮೂಲಭೂತ ಸೌಕರ್ಯಗಳನ್ನು ಬೇಕು. ಎಂಥದ್ದು ಏನು ಕೇಳಿದ್ರು ಇದೇನೂ ಇಲ್ಲ.
ಈಗ ಕರೆಂಟ್ ಕಂಬ ಇವೇನು ಕಂಬ ಕಾಣ್ತಾವಲ್ಲ ರೀ ನಿಮಗೆ ಈ ಕಂಬದ ಸಂಬಂಧಿ ಒಂದು 10-15 ವರ್ಷದಿಂದ ಬೆನ್ನು ಹತ್ತಿದೆವು. ಈಗ ಮೊನ್ನೆ ಲಾಸ್ಟ್ ಇಲೆಕ್ಷನ್ ದೇವಾನಂದ ಸಾಹೇಬ್ರ ಎಲೆಕ್ಷನ್ ಇದ್ದಾಗ ಅವ್ರು ತಂದು ಕಂಬ ಹಾಕ್ಸಿದ್ರು. ಅವ್ರದ್ದು ಕಂಬ ಹಾಕ್ಸಿದ್ರು, ಲಾಸ್ಟ್ ಪೀರಿಯಡ್ ಮುಗಿಯೋ ಟೈಮಿಗೆ ಕಂಬ ಹಾಕ್ಸಿದ್ರು. ಅದಕ್ಕೆ ಇನ್ನೂ ಬೀದಿ ದೀಪಗಳು ಹಾಕಿಲ್ಲ, ಲೈಟ್ ಅನ್ನೋದೇ ಇಲ್ಲ ಅದಕ್ಕೆ. ಇಷ್ಟು ದಿನ ಆದ್ರೂ ಹಿಂಗೆ ನಡೆದದ ಇದು. ಕತ್ತಲ್ದಾಗೆ ಓಡಾಡೋದು, ಸಣ್ಣ ಸಣ್ಣ ಹುಡುಗರು ಇರ್ತಾವೆ ಮನ್ಯಾಗ, ಕತ್ತಲ್ನಾಗ ಹುಳ ಹುಪ್ಪಡಿ ಡೆಂಗು ಆಗೋದು, ಮಲೇರಿಯಾ ಆಗೋದು. ಈಗ ಹೆಣ್ಮಕ್ಳದ್ದು ಹೆಂಗೆ ನಡೆದದಪ್ಪ ಅಂತಂದ್ರೆ ಈಗ ಮುಂಜಾನೆ ಅದು ನಶಿಕಿನಾಗ 5ಕ್ಕೆ ಅವ್ರು ಬಾತ್ರೂಮ್ಗೆ ಹೋಗಿ ಬರಬೇಕು. ಸ್ವಲ್ಪ ಬೆಳಕಾಯ್ತು ಅವ್ರದ್ದು ಮರ್ಯಾದೆ ಪ್ರಶ್ನೆ. ಇಂಥವೆಲ್ಲ ಸಮಸ್ಯೆಗಳು ಇದ್ದಾಗ ಭಾಳ ಇದು ಜನರಿಗೆ ಇಷ್ಟು ತ್ರಾಸ ಆಗತ್ತಂದ್ರೆ ಈ ಪ್ರತಿಯೊಬ್ಬರು ಮನೆ ಟ್ಯಾಕ್ಸು ಕಟ್ತಾರೆ, ಎಲ್ಲ ಕಟ್ತಾರೆ. ಯಾರು ಟ್ಯಾಕ್ಸ್ ಕಟ್ಟಂಗಿಲ್ಲ ಅವ್ರು ಮನೆಗೆ ಬರಲ್ಲ, ಬರ್ರಿ ಟ್ಯಾಕ್ಸ್ ಕಟ್ರಿ ಅಂತ ಹೇಳ್ರಿ, ದಂಡ ಹಾಕಿರಿ, ಅದಕ್ಕೆ ಏನರ ವಸೂಲಿ ಮಾಡಿರಿ. ಆಲ್ಮೋಸ್ಟ್ ನನಗೆ ತಿಳಿದ ಮಟ್ಟಕ್ಕೆ ಒಂದು 70-75% ಒಟ್ಟರು ಟ್ಯಾಕ್ಸ್ ಕಟ್ತಾರೆ ಸಿಟಿ ಕಾರ್ಪೊರೇಷನ್. ಜನಧನಿಗೆ ಮತ್ತೆ ಸ್ವಾಗತ. ಈ ಬಗ್ಗೆ ಮಾತಾಡಲಿಕ್ಕೆ ಗಾಂಧಿನಗರದ ನಿವಾಸಿದ್ದಾರೆ ಸಚಿನ್ ಅಂತ. ಸಚಿನ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಅಲ್ಲ, ವಿಜಯಪುರದ ಗಾಂಧಿನಗರದ ಸುದ್ದಿಯನ್ನು ನಾವು ಪದೇ ಪದೇ ಗಮನಿಸ್ತಾನೆ ಇದ್ದೀವಿ. ಮೊನ್ನೆ ಒಂದು ಇದೇ ಕಾರ್ಯಕ್ರಮದಲ್ಲಿ ಅಲ್ಲಿ ಫಲಾನುಭವಿಗಳಿಗೆ ಮನೆ ಹಸ್ತ ಆಶ್ರಯ ಮನೆಗಳು ಸಿಕ್ಕಿಲ್ಲ ಅಂತ ಮಾಡಿದ್ವಿ. ಈಗ ನೋಡಿದ್ರೆ ನಿಮ್ಮ ಏರಿಯಾ ಸ್ವಚ್ಛತೆ ಬಗ್ಗೆ ಮಾಡ್ತಾ ಇದೀವಿ ನಾವು. ಅಲ್ಲ, ನೀವೆಲ್ಲ ಹೆಂಗೆ ಬದುಕ್ತಾ ಇದ್ದೀರಿ ಸರ್ ಇಷ್ಟು ವರ್ಷಗಳಿಂದ? ಏನ್ ಸರ್, ಈಗ ಏನ್ ಅನಿವಾರ್ಯ ಇದೆ ಸರ್. ಈಗ ನಾವು ಏನೂ ಮಾಡಕ್ ಬರಲ್ಲ. ನಮಗೆ ಎಲ್ಲಿ ಸರ್ ಇದನ್ ಬಿಟ್ರೆ ಮತ್ತೆ ಎಲ್ಲಿ ಹೋಗ್ಬೇಕಪ್ಪ ಅಂತಂದ್ರೆ ಇದು ಬಂದ್ ಸರ್. ಈಗ ಸಿಟಿ ಒಳಗೆ ಬರ್ತದ ಸರ್. ಇದು 16 ನಂಬರ್ ವಾರ್ಡ್ ಕಾರ್ಪೊರೇಷನ್ ಸರ್, ಸಿಟಿ ರೀ. ಓಕೆ, ಸಿಟಿ ಒಳಗೆ ಬರ್ತದ. ಈಗ ಅವಾಗೆಲ್ಲ ಬಂದೇವ್ ಸರ್. ಅದೇ ಒಂದು 15-20 ವರ್ಷ ನಮಗ್ ತಿಳುವಳಿಕೆ ಬಂದೇ ಒಂದು 10 ವರ್ಷ ಆಯ್ತು ಸರ್. ನಾವ್ ಅದೇ ಮೊದಲು ನಮ್ಮ ತಾಯಿಯವರು ಅವರು ಎಲ್ಲಾರು ಹೋರಾಟ ಮಾಡ್ಯಾರ ಸರ್. ಬಟ್ ಏನೋ ಅದಕ್ಕ ಫಲಿತಾಂಶ ಸಿಕ್ಕಿಲ್ಲ ಸರ್ ಇನ್ನತನ ರೀ. ಅಂದ್ರೆ ಅಲ್ಲ ಸರ್, ಈಗ ಮೂಲಭೂತ ಸೌಕರ್ಯ ಅಂದ್ರೆ ನಿಮಗೆ ನೀರು ವಿದ್ಯುತ್ ಏನು ಇಲ್ವೇ ಇಲ್ವಾ ಹಾಗಾದ್ರೆ? ನೀರಿದೆ ಸರ್, ನೀರಿದೆ. ವಾರದ ನಳ ಅಂತ ಐತಿ ಸರ್. ಅದು 8 ದಿನಕ್ಕೆ ಬರ್ತದ, ಇಲ್ಲ 12 ದಿನಕ್ಕೆ ಬರ್ತದ, ಒಳಗೊಮ್ಮೆ 15 ದಿನಕ್ಕೆ ಬರ್ತದ್ರಿ. ಎಲ್ಲಾ ಕಡೆ ರೋಡ್ ಹದಗೆಟ್ಟವ್ರಿ. ಪೈಪ್ಲೈನ್ ಎಲ್ಲಾ ಮ್ಯಾಗೆ ಅದಾವು. ವಾರದಾಗ 1 ಸಲ 2 ಸಲ ಒಡೆದ್ ಹೋಗ್ತಾವು. ಒಡೆದು ಅಂದ್ರೆ ಮತ್ತೆ 15 ದಿನ ನೀರ್ ಬಂದ್ ಸರ್. ಡ್ರೈನೇಜ್ ಇಲ್ಲ. ಡ್ರೈನೇಜ್ ಇಲ್ಲ ಸರ್. ಡ್ರೈನೇಜ್ ಅದು ಯಾವಾಗಿನ ಹಿಡಿದು ಸರ್, ಗಾಂಧಿನಗರ ಅಂತ ಹುಟ್ಟದಲ್ ಸರ್. ಅವಾಗಿನ ಹಿಡಿದು ಇಲ್ಲಿ ತನಾನು ಒಂದು ಡ್ರೈನೇಜ್ ಅನ್ನೋದು ಇಲ್ಲ, ಎಂತದ್ ಏನೂ ಇಲ್ಲ ಸರ್. ಇಷ್ಟು ದಿನ ಕಂಬಗಳು ಇದ್ದಿದಿಲ್ಲ ಸರ್, ಕರೆಂಟ್ ಕಂಬ ಇದ್ದಿದ್ದಿಲ್ಲ. ಲಾಸ್ಟ್ ಟೈಮ್ ಪೀರಿಯಡ್ ಒಳಗ ದೇವಾನಂದ ಸಾಹೇಬ್ರ ಪೀರಿಯಡ್ ಒಳಗ ಕಂಬ ಹಾಕ್ಸಿದ್ರು, ಅದಕ್ಕೆ ಬೀದಿ ದೀಪ ಹಾಕ್ಲಿಲ್ಲ ಸರ್. ಈ ಡಬ್ಬಿ ಇಟ್ಟಿದಾರಲ್ಲ, ಈ ಡಬ್ಬಿ ಏನ್ ಸರ್ ಅದು ಟಾಯ್ಲೆಟ್ ಮಾಡುತ್ತೆ ಅಂತನಾ? ಅದು ಟಾಯ್ಲೆಟ್ ಮಾಡ್ರಿ ಅಂತ ಹೇಳಿ ತಂದು ಕೊಟ್ಟಾರ ಸರ್ ಅವರು. ಅದು ಹೆಂಗ್ ಟಾಯ್ಲೆಟ್ ಮಾಡೋದು ನಮಗೂ ತಿಳಿಲಿಲ್ಲ ಸರ್. ಈಗ ಇರೋದೊಂದು 20-30 ಜಾಗ ಕೊಟ್ಟಾರ ಸರ್. ಅದ್ರ ಹೊರಗೆ ನಾವು ಟಾಯ್ಲೆಟ್ ಇಟ್ಟೇವಪ್ಪ ಅಂತಂದ್ರೆ ತೆಳಗ್ ಸೆಪ್ಟಿ ಟ್ಯಾಂಕ್ ಏನ್ ಅವ್ರು ಮಾಡ್ಕೊಡ್ತಾರೋ ನಾವು ಮಾಡ್ಕೋಬೇಕು, ಅದ್ರದ್ದು ಏನು ಹೇಳಿಲ್ಲ ಸರ್ ಅವ್ರು. ಎಲ್ಲಾ ಕೂಡಿ ಸರ್ ಅದಕ್ಕೊಂದು 3,000-4,000 ರೂಪಾಯಿ ಖರ್ಚದ್ರಿ. ಅದಕ್ಕೆ 16,000 ರೂಪಾಯಿ ದುಡ್ಡು ತೊಗೊಂಡಾರ ಸರ್ ಅವರು. ಅವ್ರನ್ನ ಸ್ಪಾಟ್ ಕರ್ಸ್ಬೇಕಾಗಿತ್ತು. ನೋಡೋಣ ಅದು ಹೆಂಗೆ ಅಂತ. ಅಲ್ಲಿ ಯಾರು ಬರಲ್ಲ ಸರ್, ಎಲ್ಲಾ ಹೇಳಿ ಸರ್. ಅವಾಗ ಲಾಸ್ಟ್ ಟೈಮ್ DC ಅವ್ರಿಗೂ ಮನವಿ ಕೊಟ್ಟೇವ್ ಸರ್. ಹರ್ಷ ಶೆಟ್ಟಿ ಸಾಹೇಬ್ರಿದ್ದಾಗ ಅವಾಗ ಕೊಟ್ಟೇವ್ ಸರ್. ಇನ್ನೊಂದ್ ಏನಾಗ್ತದ ಸರ್, ದಿನ ನಾವು ಕೆಲ್ಸಕ್ಕೆ ಹೋಗೋರು ಕೂಲಿ ಕಾರ್ಮಿಕರು ಅದಾರ ಸರ್ ಎಲ್ಲಾ ಕಡೆ ರೀ. ಕರೆಕ್ಟ್. ದಿನ ಅದಕ್ಕೆ ಅಂತೇಳಿ ಬೆನ್ ಹತ್ತಕ್ ಆಗುದಿಲ್ಲ ಸರ್ ಯಾರಿಗೂ ರೀ. ನಿಜ. ಹಾ ಸರ್. ಈಗ ಶೌಚಾಲಯಕ್ಕೆ ಮಹಿಳೆಯರಿಗೆ ಪಾಪ ಬಹಳ ತೊಂದರೆ ಆಗ್ತಿದೆ ಅಲ್ವಾ? ಹೌದು ಸರ್. ಅವ್ರು ನೈಟ್ ಹೋಗ್ಬೇಕು ಸರ್, ಇಲ್ಲಾಂದ್ರೆ ನಶಿಕ್ನೇ ಹೋಗ್ಬೇಕು ಸರ್. ಅವರು ಬೆಳಗಿನ ಜಾವ 6 ಗಂಟೆ 5 ಗಂಟೆ ಒಳಗಡೆನೆ ಹೋಗಿ ಬರ್ಬೇಕು ಸರ್. ಏನೊಂದ್ ಸ್ವಲ್ಪ ಜಾಗ ಇದ್ದವರು ಸೆಪ್ಟಿ ಟ್ಯಾಂಕ್ ಮಾಡ್ಕೊಂಡು ಟಾಯ್ಲೆಟ್ ಬಾತ್ರೂಮ್ ಮಾಡ್ಕೊಂಡಾರ ಸರ್. ಈಗ ಅನುಕೂಲ ಇರ್ಲಾರ್ದವ್ರು ಏನ್ ಮಾಡ್ಬೇಕು ಸರ್, ಹೊರಗೆ ಹೋಗ್ಬೇಕಲ್ಲ ಸರ್ ಅವರು. ನಿಜ. ಅದು ಹೊರಗೆ ಹೋಗ್ಬೇಕಂದ್ರೆ ಸರ್ ಬೇರೆಯವ್ರ ಪ್ರಾಪರ್ಟಿ ಸರ್. ಆ ಕಡೆ ಎಲ್ಲ ಕ್ರಷರ್ ಏರಿಯಾ ಅದಾವ್ರಿ, ಆ ಕಡೆ ಹೋಗ್ಬೇಕು. ಅಲ್ಲಿ ಹೋದ್ರು ಅಲ್ಲಿ ಕಿರಿಕಿರಿನೇ ಸರ್. ಅದು ಕರೆಕ್ಟ್. ಸಮಸ್ಯೆಗಳು ಬಹಳ ಅದಾವ ಸರ್. ಈಗ ಕಾರ್ಪೊರೇಷನ್ ಕಮಿಷನರ್ ಆದ್ರೂ ಒಂದ್ಸಲ ಕೇಳಿದ್ರೆ ಹಾಗಾದ್ರೆ? ಬಂದಿಲ್ಲ ಸರ್, ಯಾರು ಬಂದಿಲ್ಲ ಸರ್. ನಮ್ ಕಡೆ ಯಾರು ಬಂದೇ ಇಲ್ಲ ಸರ್. ಅಲ್ಲ ಸರ್, ನೀವು ಕರೆದ್ರು ಬರಲ್ವಾ ಅವರು? ಲಾಸ್ಟ್ ಟೈಮ್ ನಾವು ಕರೆದೇವ್ ಸರ್, ಇಲೆಕ್ಷನ್ ಗಿಂತ ಮುಂಚೆ ಕರೆದೇವ್. ಈಗ ಅವ್ರು ಟ್ರಾನ್ಸ್ಫರ್ ಹಾಕೋತ್ ಹೋಗ್ತಾರ ಸರ್. ಯಾರು ಅದಾರ ಕಮಿಷನರ್ ನಮ್ಗೆ ಗೊತ್ತಾಗಲ್ಲ ಸರ್. 1 ವರ್ಷ ಆಗಿರ್ತದ, ಯಾರೊಬ್ರು ಒಳ್ಳೆ ಕಮಿಷನರ್ ಅವ್ರು ಬಂದಿರ್ತಾರ ಸರ್. ಮತ್ತೆ ಟ್ರಾನ್ಸ್ಫರ್ ಬರೇ ಟ್ರಾನ್ಸ್ಫರ್ ಸರ್. DC ಸಾಹೇಬ್ರ ಗಮನಕ್ಕೂ ತಂದಿದ್ರು ಸರ್ ಲಾಸ್ಟ್ ಟೈಮ್. ಅವ್ರದ್ದು ಟ್ರಾನ್ಸ್ಫರ್ ಆಯ್ತು ಸರ್. ಈಗ ಮತ್ತೆ ಬೇರೆ ಯಾರೋ ಬಂದಾರ ಸರ್. ಅವ್ರು ಯಾರು ಅನ್ನೋದೇ ನಮಗ್ ಗೊತ್ತಿಲ್ಲ ಸರ್. ನಮ್ದು ಹೆಂಗದ ಸರ್ ಉಪಜೀವನ, ಬೆಳಗ್ಗೆ 6 ಗಂಟೆಗೆ ಹೋದ್ರ ಸರ್, ಸಾಯಂಕಾಲ ನಾವು 8 ಗಂಟೆಗೆ ಮನೆಗೆ ಬರ್ತೀವ್ರಿ. ಅದ್ರೊಳಗೆ ನಮ್ದು ದಿನ ಹೋಗ್ಬಿಡ್ತಾರ ಸರ್. ಕರೆಕ್ಟ್. ಇವ್ರು ಮಾಡ್ಬೇಕು ಸರ್, ಸಿಟಿ ಒಳಗೆ ಮಾಡ್ಬೇಕು ಸರ್. ಇಲ್ಲ, ಅವ್ರ ಕೆಲಸ ಅವ್ರು ಮಾಡ್ಲಿ ಸರ್. ಅವ್ರ ಕರ್ತವ್ಯ ಅದ್ ಮಾಡ್ಬೇಕು. ಅವ್ರು ನೀವು ಹೇಳೋದೇ ಬೇಡ ಸರ್. ಅವ್ರು ಮಾಡ್ಬೇಕು ಸರ್. ಈ ಕಟಕದೊಂಡವ್ರು ಹೋಗ್ಲಿ, ಕಟಕದೊಂಡವ್ರು ಬಂದ್ರ? ಕಟಕದೊಂಡವರು ಲಾಸ್ಟ್ ಟೈಮ್ ಇಲೆಕ್ಷನ್ ಟೈಮಿಗೆ ಬಂದಿದ್ರು ಸರ್. ಅದ್ರ ಮೇಲೆ ಯಾರು ಬಂದಿಲ್ಲ ಸರ್. ನೋಡಿ ಸರ್, ಅಲ್ಲ ಎಲೆಕ್ಷನ್ ಆದಾಗ ಅಷ್ಟೇ ನೆನಪಾಗದು ಇವ್ರಿಗೆಲ್ಲ. ಅಷ್ಟೇ ಸರ್, ಅಷ್ಟೇ ನೆನಪಾಗೋದು ಸರ್. ಅದು ಬಂದಾರ ಸರ್. ಈಗೇನೆಲ್ಲ ಇವು ಬಿಟ್ಟಿ ಭಾಗ್ಯಗಳು ಅವು ಇವು ಕೊಟ್ಟಾರ ಸರ್. ಅದ್ರೊಳಗ ಗೌರ್ಮೆಂಟ್ ಒಳಗ ಫಂಡ್ ಇಲ್ಲತ್ತಾರ, ಅದು ಇಲ್ಲತ್ತಾರ. ಹಿಂಗಂದ್ರ ಸರ್ ನಮ್ ಟ್ಯಾಕ್ಸ್ ಕಟ್ಕೋತಾರ, ಗರ್ಪಟ್ಟಿ ಕಟ್ಕೋತಾರ, ನಳದ್ ಬಿಲ್ ಕಟ್ಕೋತಾರ, ಕರೆಂಟ್ ಬಿಲ್ ಕಟ್ಕೋತಾರ. ಇವೆಲ್ಲ ದುಡ್ಡು ನಮಗೆ ಖರ್ಚು ಮಾಡ್ಲಿ ಸರ್ ಇವರು. ನಮಗೇನ್ ರಾಜ್ಯ ಸರ್ಕಾರದಿಂದ ಇವ್ರದಿಂದ ಏನ್ ಬೇಕಂತೂ ಹೇಳಂಗಿಲ್ಲ. ನಮ್ ದುಡ್ಡು ನಮ್ಮ ವಾರ್ಡಿಗೆ ಖರ್ಚು ಮಾಡ್ಲಿ ಅಲ್ಲ ಸರ್. ನಿಜ. ಈಗ ಅದು ನೀರ್ ಎಲ್ಲ ಹರಿದು ಹೋಗ್ತಿಲ್ವಲ್ಲ? ಈಗ ಯಾರೋ ಸ್ನಾನ ಮಾಡಿದ್ರು ಏನೋ ಮಾಡಿದ್ರು ಅದು ಬೀದಿಯಲ್ಲೇ ಬರುತ್ತೆ. ಎಲ್ಲಾ ಬೀದಿಯಲ್ಲಿ ಸರ್, ಎಲ್ಲಾ ರೋಡ್ ಮೇಲೆ ಬರ್ತದೆ ಸರ್.
ಲಾಸ್ಟ್ ಟೈಮ್ ಸರ್ ನನ್ನ ಮಗನಿಗೆ ಸರ್ ಎಲ್ಲ ಕೂಡ ಒಂದು 7 ವರ್ಷದಿಂದ 8 ವರ್ಷದ ಹುಡುಗ ಅದನ್ರಿ 70,000 ರೂಪಾಯಿ ಹಾಸ್ಪಿಟಲ್ ಹಾಕಿನಿ ಸರ್ ನಾ ಡೆಂಗು ಆದ್ರಿ. ಓಹೋ ಹಿಂಗ ನಂದು ಒಬ್ಬಂದೇ ಅಂತಲ್ಲ ಸರ್, ನಾ ವೈಯಕ್ತಿಕವಾಗಿ ಹೇಳತ್ತಿಲ್ಲ. ನಮ್ಮ ಗಾಂಧಿನಗರದಾಗ ಎಷ್ಟು ಜನ ಅದಾರಲ್ಲ ಸರ್, ತಿಂಗಳದಾಗ 1 ಸಲ 2 ಸಲ ಹಾಸ್ಪಿಟಲ್ ಹೋಗಬೇಕು ಸರ್. ಡೆಂಗು ಮಲೇರಿಯಾ ಆಗೇಬೇಕು ಸರ್. ಅದು ರೂಲ್ಸ್ ಹಂಗೆ ಐತಿ ಸರ್ ಅದ್ರದ್ದು. ಆ ಬೀದಿದೇನ ರೋಡಿನ ಮ್ಯಾಗ ನೀರ್ ಬಿಡ್ತಾರಲ್ಲ ಸರ್, ಎಲ್ಲಿ ತೆಗ್ಗಿರ್ತದ ಅಲ್ಲಿ ನೀರ್ ನಿಂತ್ ಬಿಡ್ತಾವ ಸರ್, ಎಲ್ಲಿ ಫ್ಲೋ ಇರ್ತದ ಅಲ್ಲಿ ಫ್ಲೋ ಆಗಿ ಹೋಗ್ಬಿಡ್ತಾವ ಸರ್ ನೀರು. ಹೌದು. ಈ ಅಧಿಕಾರಿಗಳು ಇವ್ರ ಮನೇಲೆಲ್ಲ ವ್ಯವಸ್ಥೆ ಕರೆಕ್ಟ್ ಆಗಿರುತ್ತಲ್ವಾ ಸರ್? ಅವ್ರಿಗೆಲ್ಲ ಸರ್ ಗೌರ್ಮೆಂಟ್ ಸವಲತ್ತು ಕೊಡ್ತದ ಸರ್. AC ಕಾರ್ ಕೊಡ್ತದ, ಮನ್ಯಾಗೆಲ್ಲ VIP ರೂಮ್ ಕೊಡ್ತದ, ಗೆಸ್ಟ್ ಹೌಸ್ ಕೊಡ್ತದ, ಎಲ್ಲಾ ಕೊಡ್ತದ. ನಮಗೆ ಯಾರು ಏನ್ ಕೊಡಂಗಿಲ್ಲ ಸರ್. ಬರೀ ಎಲೆಕ್ಷನ್ ಟೈಮಿಗೆ ಬರ್ತಾರ, ನೋಡ್ತಾರ, ಹೋಗ್ತಾರ ಅಷ್ಟೇ ಸರ್. ಓಕೆ, ಸಚಿನ್ ಅವರೀಗ TV5 ಗಮನಕ್ಕೆ ತಂದಿದ್ದೀರಿ ಸರ್. ನಾವು ಇಂಥ ಸಮಸ್ಯೆಗಳಿಗೆ ಬಹಳ ಪರಿಹಾರವನ್ನು ನಾವು ಕೊಡಿಸಿದ್ದೇವೆ. ನಿಮ್ಮ ಸಮಸ್ಯೆಯನ್ನು ಆದಷ್ಟು ಬೇಗ ಪರಿಹರಿಸುವಂಥ ಒಂದು ಪ್ರಯತ್ನ ನಮ್ಮ ಕಡೆಯಿಂದ ಆಗುತ್ತೆ. ನೀವು ಮಾಡೇಬೇಕು ಸರ್. ಇದು DC ಸಾಹೇಬ್ರ ಗಮನಕ್ಕ, ನಮ್ಮ ಸಿಟಿ ಕಾರ್ಪೊರೇಷನ್ ಕಮಿಷನರ್ ಸಾಹೇಬ್ರ ಗಮನಕ್ಕ, ಖಂಡಿತ. ನಮ್ಮ ಮತಕ್ಷೇತ್ರದ MLA ಆದಂತ ಕಟಕದೊಂದ್ ಸಾಹೇಬ್ರ ಗಮನಕ್ಕ, ಇವೆಲ್ಲ ನೀವೇ ತರ್ಬೇಕು ಸರ್. ಖಂಡಿತ, ಯಾಕಂದ್ರೆ ಸರ್ ನಾವು ದಿನ ಹೋಗ್ಲಕ್ ಆಗುದಿಲ್ಲ ಸರ್ ಅವ್ರ ಮನೆಗೆ. ಆಗಲ್ಲ. ಹೌದು 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 ಹೌದು. ಆಗಲ್ಲ ಸರ್. ದಿನ ಒಂದ್ ಲೆಟರ್ ಟೈಪ್ ಮಾಡಿಸ್ಬೇಕು, ಅದನ್ನ ಟೈಪ್ ಮಾಡಿಸಿ ಅವ್ರಿಗೆ ಮನವಿ ಕೊಡಬೇಕು. ಯಾರು ಬರಲ್ಲ ಸರ್. ಬರ್ತಾರ್ರಿ, 1 ದಿನ ಬರ್ತಾರ, 2 ದಿನ ಬರ್ತಾರ. ಏನಪ್ಪಾ ಇದು ಎಷ್ಟ್ ಸಲ ಹೋದ್ರು ಹಂಗೆ ಅದ ಅಂತೇಳಿ ಬಿಟ್ಟು ಬಿಡ್ತಾರ ಸರ್. ಯಾರು ತಲೆನೇ ಕೆಡಿಸ್ಕೊಳ್ಳಲ್ಲ. ಅಲ್ಲ, ಒಂದೇ ಸಲ ಕೈಗೂ ಸಿಗಲ್ಲ ಅವರು ಅಷ್ಟು ಸುಲಭವಾಗಿ. ಸಿಗಲ್ಲ ಸರ್, ಸಿಗಲ್ಲ ಸರ್, ಹೌದು ಹೌದು ಹೌದು. ಸಿಗಲ್ಲ ಸರ್, ಸಿಗಲ್ಲ, ಯಾರು ಸಿಗಲ್ಲ ಸರ್. ಹ್ಮ್. ಅದೊಂದ್ ಸ್ವಲ್ಪ ನೋಡ್ರಿ ಸರ, ನೀವೇ ಅವ್ರಿಗೆಲ್ಲ ಒಂದ್ ಸ್ವಲ್ಪ ಅವ್ರ ಗಮನಕ್ಕೆ ತಗೊಂಬರ್ರಿ ಸರ. ತಗೊಂಬಂದು ಅದೊಂದ್ ನಮಗ್ ವ್ಯವಸ್ಥೆ ಮಾಡ್ಕೊಟ್ರ ಅಂದ್ರೆ ನಿಮಗ TV5 ನ್ಯೂಸ್ದವ್ರಿಗೆ, DC ಸಾಹೇಬ್ರಿಗೆ, ಕಮಿಷನರ್ ಸಾಹೇಬ್ರಿಗೆ ನಾವೇ ಅಷ್ಟೂರಿಗೆ ಕರೆಸಿ ಒಂದ್ಸಲ ಸನ್ಮಾನ ಮಾಡ್ತೀವಿ ಸರ್. ಅಷ್ಟೂರು ಸರ್ ನಮ್ ಕೈಲೇ ರೊಕ್ಕ ಹಾಕಿ ನಾವು ಸನ್ಮಾನ ಮಾಡ್ತೀವಿ ಸರ್. ನಮ್ದೊಂದು ಕೆಲಸ ಮಾಡ್ಕೊಡ್ರಿ. ನಾವು ಸರ್ ವೈಯಕ್ತಿಕವಾಗಿ ಏನು ಕೇಳ್ತಾ ಇಲ್ಲ ಸರ್. ಸಚಿನ್ ಅವರ ದೊಡ್ಡ ಮಾತು ನಿಜವಾಗ್ಲೂ. ಬಟ್ ಈಗ ಅಲ್ಲಿ ನಾನು ಅದೇ ಆಗ್ಲೇ ಹೇಳ್ತಾ ಇದ್ದೆ ಸಚಿನ್ ಅವ್ರಿಗೆ, ನಾನು ಹೇಳ್ತಾ ಇದ್ದೆ ಇವರು DC ಅವರು, ಕಮಿಷನರು, MLAಗಳು ಈಗ ಕೆಳಗಡೆ ಬೋರ್ಡ್ ಹಾಕೊಂಡಿರ್ತಾರೆ. ಅವ್ರಿಗೆ ಗೊತ್ತಾ ನಿಮ್ಗೆ ಗೊತ್ತಲ್ವಾ? ಕಟಕದೊಂಡ ಕೆಳಗೆ ಶಾಸಕರು MLA ಹಾಕೊಂಡಿರ್ತಾರೆ. ಅದ್ರ ಕೆಳಗಡೆ ನೀವು ಸಾರ್ವಜನಿಕರಿಗೆ ಪ್ರವೇಶ ಇಲ್ಲ ಅಂತ ಒಂದು ಬೋರ್ಡ್ ಹಾಕೊಂಡ್ಬಿಡಿ ಇನ್ಮೇಲೆ ಅಂತ ಹೇಳಿದೆ ನಾನು. ನಾವು ಏನ್ ಮಾಡ್ಬೇಕಂತ ಮಾಡೇವ್ ಸರ್. ಈಗ ನೆಕ್ಸ್ಟ್ MP ಎಲೆಕ್ಷನ್ ಬರ್ತದ ಸರ್. ಹೌದು. ನರೇಂದ್ರ ಮೋದಿ ಅವ್ರದ್ದು ಏನೋ 1 ಲಕ್ಷ ಅದಪ್ಪ ಅನ್ನೋದ್ರ ಸರ್, ಸ್ವಚ್ಛ ಭಾರತ ತತ್ತಾರ ಸರ್. ಅದು ಫಂಡ್ ಎಲ್ಲಿ ಹೋಗ್ತದೆ ಸರ್? ಸ್ವಚ್ಛ ಭಾರತ ಅಂದ್ರೆ ಏನ್ ಸರ್? ಮೂಲಭೂತ ಸೌಕರ್ಯಗಳು. ಹೊಲಸ ಗಲೀಜ್ ಅನ್ನೋದು ಇರಬಾರ್ದು ಸರ್. ಆಮೇಲೆ ಬಯಲು ಶೌಚ ಮುಕ್ತ ಮಾಡ್ತೀವಿ ಅಂತ ಹೇಳ್ತಾರೆ ಇವರು. ಹೇಳ್ತಾರ ಸರ್, ಬಟ್ ಆಗೇ ಇಲ್ಲ ಸರ್. ಇನ್ನೂ ತನ ಆಗಿಲ್ಲ. ಈಗ ನಾವು ಒಂದ್ ನಿರ್ಧಾರ ಮಾಡ್ತೇವ್ ಸರ್. ಇದು ಏನಾರ ಈಗ 6 ತಿಂಗಳ 1 ವರ್ಷ ಒಳಗೆ ಆಗ್ಲಿಲ್ಲ ಅಂದ್ರೆ ಸರ್, ಯಾವ್ದೇ ಗೌರ್ಮೆಂಟ್ ಆಫೀಸರ್, ಯಾವ್ದೇ VIP ಆಗ್ಲಿ, ಯಾವ್ದೇ ರಾಜಕಾರಣಿಗಳಿಗಾಗ್ಲಿ, ನಮ್ ಗಾಂಧಿನಗರದ ಒಂದ್ ಬೋರ್ಡ್ ಅದ ಸರ್, ಅಲ್ಲೊಂದ್ ಬೋರ್ಡ್ ಹಾಕ್ಬಿಡ್ತೀವಿ. ಅಲ್ಲಿಗೆ ಯಾರು ಒಳಗ್ ಬರಬೇಡ್ರಿ, ನಮ್ದೇನದ ನಾವ್ ಮಾಡ್ಕೋತೇವ್. ನಾವು ಇಲ್ಲಿ ನಿಮ್ಮ ಇದ್ರೊಳಗೆ ಇಲ್ಲ ಅಂತ ತಿಳ್ಕೊಂಡ್ಬಿಡ್ರಿ ಅಂತೇಳಿ ಬೋರ್ಡ್ ಹಾಕ್ಸರ. ಇಲೆಕ್ಷನ್ ಯಾವ್ದೇ ಇಲೆಕ್ಷನ್ ಬಂದ್ರು ನಾವು ಬಹಿಷ್ಕಾರ ಮಾಡ್ತೇವೆ ಸರ್. ಮುಂದೆ ಯಾವ್ದೇ ರೀತಿಯಾದಂತ ವೋಟ್ ಹಾಕೋದಿಲ್ಲ ಸರ್. ನಾವ್ ಯಾರಿಗೆ ವೋಟ್ ಹಾಕೋದಿಲ್ಲ. ನಿಜ. ಇಲ್ಲ ತಾಳ್ಮೆಗೆ ಒಂದು ಮಿತಿ ಇರುತ್ತೆ ಸರ್. ಎಷ್ಟಂತ ತಡ್ಕೊಳಕಾಗುತ್ತೆ? ಎಷ್ಟಂತ ತಡ್ಕೋಬೇಕು ಸರ್? ಮನೆಯಲ್ಲಿ ಹಿರಿಯರ್ ಅದಾರಿ, ಮುದುಕರು ಅದಾರ, ಕುಂಟ್ ಅದಾರ, ಕುರುಡ್ರ ಅದಾರ ಸರ್. ಗಾಂಧಿನಗರ ತಂದ್ರೆ ಹೆಂಗ್ರಿ ಸರ್? ಒಂದು ಜಾತಿ, ಒಂದು ಭೇದ ಯಾವುದೂ ಇಲ್ಲ ಸರ್. ಎಲ್ಲಾ ಜಾತಿ ಜನ ಅದಾರ ಸರ್. ಇವನ್ ಮುಸ್ಲಿಂ, ಹಿಂದೂ ಸುದಕ ಅಣ್ಣ ತಮ್ಮಂದಿರ್ತಾರ ಅದಾರ ಸರ್ ಅಲ್ಲಿ. ಮತ್ ಇಂತಲ್ಲೆಲ್ಲ ಬಂದು ಇವರೆಲ್ಲ ಹಿಂಗ್ ಮಾಡ್ತಾರಂದ್ರೆ ಹೆಂಗ್ ಸರ್? ಹೆಂಗ್ ನಡೀತದೆ ಹೇಳ್ರಿ? ಅಲ್ಲ, ನಿಮ್ಮ ಭಾಗದವರೇ ಹಂಗ ಅನಿಸ್ತಾ ಇದೆ ಸರ್. ಬರೀ ಭಾಷಣಕ್ಕಷ್ಟೇ ಇರ್ತಾರೆ ಅಂತ. ಭಾಷಣಕ್ಕಷ್ಟೇ ಸರ್. ಇವ್ರೆಲ್ಲಾರು ಸರ್ ಹೆಂಗ್ ಅದಾರಿ, ತಮ್ಮ ಹೆಸರ ತಮ್ದು ಬೆಳೆ ಬೆಳೆಸ್ಕೊಳಕ್ ಏನ್ ಬೇಕಾದ ಭಾಷಣ ಮಾಡ್ತಾರ ಸರ್. ಅದನ್ ಬಿಟ್ರೆ ಕೆಲಸ ಏನೂ ಇಲ್ಲ ಸರ್. ಕೆಲಸ 0. ಸಿಟಿ ಒಳಗ್ ಬರ್ತದ ಸರ್. ಸಿಟಿ ಒಳಗ್ ಬರ್ತದ 2 ಮತಕ್ಷೇತ್ರ ಅದ ಸರ್. ಒಂದ್ ನಾಗ್ಟನ್ ಮತಕ್ಷೇತ್ರ ಅದರಿ, ಒಂದ್ ವಿಜಯಪುರ ಸಿಟಿ ಮತಕ್ಷೇತ್ರ ಅದರಿ. ಯಾರು ಗಮನಕ್ಕೆ ತರಲ್ಲ ಸರ್. 16 ನಂಬರ್ ವಾರ್ಡ್ ಎಷ್ಟು ದೊಡ್ಡದಲ್ಲ ಸರ್? ಬಾಳ ದೊಡ್ಡದವ್ರ ಅದು. ಬರೀ ಗಾಂಧಿನಗರ್ ಒಂದೇ ಅಲ್ಲ ಸರ್. ಗಾಂಧಿನಗರ್, ಯೋಗಾಪುರ್, ಹಮಾಲ್ ಕಾಲನಿ, ಬಾವಿಕಟ್ಟಿ, ತಾಂಡ ಅಭಿವೃದ್ಧಿ ಆಗ್ತಾವ ಸರ್. ಯಾಕಪ್ಪ ಅಂತಂದ್ರ ತಾಂಡ ಅಭಿವೃದ್ಧಿ ಫಂಡ್ ಬರ್ತದ ಸರ್. ವರ್ಷ ಅವ್ರು ಮಾಡ್ಕೋತಾರ ಸರ್. ಇಲ್ಲಿ ಏನ್ ಬರ್ಬೇಕು ಹೇಳ್ರಿ ಸರ್? ಏನು ಬರಂಗಿಲ್ರಿ ಇಲ್ಲಿ. ಒಂದ್ ಸ್ಕೂಲ್ ಇಲ್ಲ, ಒಂದ್ ಚಲೋ ಹಾಸ್ಪಿಟಲ್ ಇಲ್ಲ ಸರ್. ಏನು ಇಲ್ಲ ಸರ್ ಇಲ್ಲಿ. ಅಲ್ಲ ಸರ್, ಈಗ ಇಲ್ಲ ಸರ್, ನಮ್ಗೆ ಬದುಕಲಿಕ್ಕೆ ಮೂಲಭೂತ ಅವಶ್ಯಕತೆಗಳು ಬೇಕೇ ಬೇಕು. ಅದನ್ನು ಅವರು ಮಾಡಲೇಬೇಕು ಸರ್. ನಾವು ಕೇಳುವಂಥದ್ದೆಲ್ಲ ಅಥವಾ ಫಂಡ್ ಅದು ಪ್ರತಿ ಬಾರಿ ಕೂಡ ಬದಲಾವಣೆ ಆಗ್ತಾ ಇರ್ಬೇಕು ಸರ್. ಆಗ ಹಂತವಾಗಿ ಆಗ್ತಾನೆ ಇರ್ಬೇಕು. ಅವೆಲ್ಲ ಮಾಡಲ್ಲ ಸರ್, ಯಾರು ಮಾಡಲ್ಲ. ಅದು ಏನ್ ಫಂಡ್ ಬರ್ತದೋ ನಾವು ಅಷ್ಟೇ ಎಜುಕೇಟೆಡ್ ಅಲ್ಲ ಸರ್. ಬಟ್ ನಮಗೊಂದ್ ಸ್ವಲ್ಪ ತಿಳಿತದ ಸರ್. ಈಗ ನಿಮ್ಮಂತವ್ರು ಸರ್ ಹೆಂಗ್ ಅದ ಸರ್? ಸೋಷಿಯಲ್ ಮೀಡಿಯಾ ನ್ಯೂಸ್ ಏನದಲ್ಲ ಸರ್, ನ್ಯೂಸ್ದಾಗ ಎಲ್ಲಾ ನೋಡಿ ನಾವು ಸ್ವಲ್ಪ ಕಲ್ಕೊಂಡೇವ್ ಸರ್. ಬಟ್ ಇವ್ರದ್ದು ಹೆಂಗ್ ಅದ ಸರ್? ಒಂದು ಕುಡಿ ನೀರಿಂದ ಘಟಕ ಸುದಕ ಇಲ್ಲ ಸರ್ ನಮ್ ಕಡೆ ರೀ. 5 ರೂಪಾಯಿ ಕಾಯಿನ್ ನಾವ್ ಹಾಕಿ ನೀರ್ ತಗೋಬೇಕಂದ್ರೆ ಅದನ್ನೂ ಇಲ್ಲ ಸರ್ ನಮ್ ಕಡೆ ರೀ. ಅಲ್ಲ, 5 ರೂಪಾಯಿ ಕಾಯಿನ್ ಅದಿಲ್ವಾ ನಿಮ್ಮ ಏರಿಯಾದಲ್ಲಿ? ಅದನ್ನೂ ಇಲ್ಲ ಸರ್. ಯಾವ್ದು ಎಂತದ್ದು ಏನೂ ಇಲ್ಲ ಸರ್. ಅಲ್ಲ ಸರ್, ಬೇರೆ ಎಲ್ಲ ನೀವು ಬೇಕಾದ ಕಡೆ ಹೋಗಿ ಎಲ್ಲ ಕಡೆ ಸಿಗುತ್ತದೆ ನಿಮ್ಗೆ. ಅಲ್ಲಿ ನಿಮ್ಮ ಏರಿಯಾದಲ್ಲಿ ಇಲ್ಲ ಅಂದ್ರೆ ನನಗೆ ಭಾಳ ನೋವಾಗ್ತಾ ಇದೆ ಈಗ. ಎಲ್ಲೂ ಸಿಗಲ್ಲ ಸರ್. ನಮ್ಮ ಏರಿಯಾ ನೀವು ಪೂರಾ ನೋಡ್ಕೊಂಡ್ರೆ ಎಲ್ಲೂ ಸಿಗಲ್ಲ ಸರ್. ಅಲ್ಲ, ಯಾಕೆ ಗಾಂಧಿನಗರ ಅಂತಂದ್ರೆ ಯಾಕೆ ಇಷ್ಟು ನಿರ್ಲಕ್ಷ್ಯ? ಏನ್ ಟಾರ್ಗೆಟ್ ಮಾಡ್ತಿದಾರೆ ಅಲ್ಲಿ? ನನಗೆ ಗೊತ್ತಾಗ್ತಾ ಇಲ್ಲ. ಟಾರ್ಗೆಟ್ ಅಂದ್ರೆ ಏನೂ ಇಲ್ಲ ಸರ್. ಒಂದು ನಿಮ್ಗೆ ಹೇಳ್ತೀನಿ ಸರ್, ಎಲ್ಲಾ ಜಾತಿ ಜನನೂ ಅದಾರ ಸರ್ ಇಲ್ಲಿ.
ಇವಾಗ ಆ ಜಾತಿ ಈ ಜಾತಿ ಅಂತಲ್ಲ, ಎಲ್ಲಾ ಜಾತಿಯವರು ಅದಾರ್ರಿ. ಓಕೆ. ಒಂದ್ ಸ್ವಲ್ಪ ನಮ್ ಜನಾನು ಸ್ವಲ್ಪ ಸುಧಾರಿಸ್ಕೋಬೇಕು ಸರ್. ಒಂದ್ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಹೇಳಕ್ ಬಯಸ್ತೀನಿ ಸರ್, ಎಸ್. ಜನಾನು ಸುಧಾರಿಸ್ಕೋಬೇಕು ಸರ್. ಈಗ ಇಲೆಕ್ಷನ್ ಟೈಮಿಗೆ ಬರ್ತಾರ ಸರ್, ಕೆಲವೊಂದ್ ಜಾತಿಯವರು ಆ ಪಾರ್ಟಿ, ಕೆಲವೊಂದ್ ಜಾತಿಯವರು ಈ ಪಾರ್ಟಿ, ಕೆಲವೊಂದ್ ಜಾತಿಯವರು ಈ ಪಾರ್ಟಿ ಅಂತಾರ ಸರ್. Correct, correct, ಅದನ್ನ ಬಿಡ್ಬೇಕು ಸರ್, ಅದನ್ನ ಬಿಡ್ಬೇಕು. ಯಾವ್ದೇ ಪಾರ್ಟಿ ಇರ್ಲಿ ಸರ್, ಇವತ್ತು ಬಿಜೆಪಿ ಇರ್ಲಿ, ಕಾಂಗ್ರೆಸ್ ಇರ್ಲಿ, ಜೆಡಿಎಸ್ ಇರ್ಲಿ, ಮನುಷ್ಯ ನೋಡ್ರಿ ಯಾರು ಕೆಲಸ ಮಾಡ್ಯಾರ ಅವ್ರಿಗೆ ಹೋಟ್ ಹಾಕ್ರಿ, ಯಾರು ಕೆಲಸ ಮಾಡಿಲ್ಲ ಹೋಟೆ ಹಾಕ್ಬೇಡ್ರಿ, ಬಹಿಷ್ಕಾರ ಮಾಡ್ಬೇಡ್ರಿ ಅಂತ ನನ್ನ ಒಂದು ಅಭಿಪ್ರಾಯ ಸರ್. ಇದು ಏನು ಮಾಡಲ್ಲ ಸರ್ ಇನ್ನೂ ತನ ಸರ್. ನನಗೆ ತಿಳುವಳಿಕೆ ಸರ್, ನಂದು ಏಜ್ 33 ಸರ್. ಸಚಿನ್ ಹಾಗೆ 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 ರೀ ಸಚಿನ್ ಅವ್ರೆ, ಹಾಗೆ ಲೈನ್ ಮೇಲೆ ರೀ. ಈಗ ಕಾರ್ಪೊರೇಷನ್ ಕಮಿಷನರ್ ಇದ್ದಾರೆ ಸೌದಾಗರ್ ಅವರು. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ಈಗ ಗಾಂಧಿನಗರ ವಾರ್ಡ್ ನಂಬರ್ 16ರಲ್ಲಿ ಮೂಲಭೂತ ಸೌಲಭ್ಯಗಳಿದ್ದಾವೆ ಸರ್, ಮೂಲಭೂತ ಸೌಲಭ್ಯಗಳ ಕೊರತೆ ಇದೆ. ತಮ್ಮ ಗಮನಕ್ಕೆ ಬಂದರೂ ಕೂಡ 1% ಕೆಲಸ ಆಗ್ತಾ ಇಲ್ಲ. ತಾವು ಕೂಡ ಒಂದು ಬಾರಿನೂ ವಿಸಿಟ್ ಕೊಟ್ಟಿಲ್ಲ ಅಲ್ಲಿ. ಇಲ್ಲ, ನಾನು ಕೂಡ ವಿಸಿಟ್ ಕೊಟ್ಟಿನಿ, ನಮ್ಮ ಸದಸ್ಯರು ಕೂಡ, ನಾನು ಅವ್ರ ಜೊತೆ ಹೋಗಿದ್ದೀವಿ, ವಿಸಿಟ್ ಮಾಡಿದೀವಿ. ಹಲೋ ಸರ್, ಕೇಳಿಸ್ತಾ ಇದೆ ಸರ್. ಅಲ್ಲಿ ಒಳಚರಂಡಿ ಮತ್ತು ರಸ್ತೆ ಮತ್ತು ಕುಡಿಯುವ ನೀರಿಂದು ಮೂರನ್ನು ಕೂಡ ಮಾಡಬೇಕಾಗಿದೆ. ಓಕೆ ಓಕೆ. ಅದು ABC ಬ್ಲಾಕ್ ಅಂತ. ಈಗ ನಮ್ಮಲ್ಲಿ ಅದ್ರ ಭಾಗವಾಗಿ ಎಸ್ಟಿಮೇಟ್ ಪ್ರಿಪೇರ್ ಮಾಡಿದೀವಿ, ಅನುದಾನಕ್ಕಾಗಿ ವೇಟ್ ಮಾಡ್ತಾ ಇದೀವಿ. ಶಾರ್ಟ್ಲಿ ನಾವು ನಮ್ಮ ಸದಸ್ಯರು ಕೂಡ ಡಿಸ್ಕಸ್ ಮಾಡಿದೀವಿ. ಹಂತ ಹಂತವಾಗಿ ಅವು ಒಂದೊಂದು ಕೆಲಸ ಬಗೆಹರಿಸಬೇಕಾಗುತ್ತೆ ಸರ್. ಅಲ್ಲಿ ಫಸ್ಟ್ ಚರಂಡಿ ಮಾಡಬೇಕಾಗಿದೆ. ಒಳಚರಂಡಿ, ಹೌದು, ಒಳಚರಂಡಿ ಫಸ್ಟ್ ಮಾಡಬೇಕಾಗಿದೆ. ಓಕೆ. ಆ ಒಳಚರಂಡಿಗಾಗಿ ಒಂದು ಸರ್ಕಾರಕ್ಕೆ ಒಂದು ಪ್ರಸ್ತಾವನೆ ಸಲ್ಲಿಸಿದೀವಿ. ಅದು ಫೈನಲ್ ಮಾಡ್ಲಿಕ್ಕೆ ಇಮಿಡಿಯೇಟ್ ಮಾಡ್ತಾ ಇದೀವಿ. ಎಷ್ಟು ದಿನದಲ್ಲಿ ಆಗುತ್ತೆ ಸರ್ ಹಾಗಾದ್ರೆ? ಇಲ್ಲ, ಸ್ವಲ್ಪ ಹಂಗೆ ಹೇಳಕ್ ಬರಲ್ಲ, ಇವ್ರ ಸ್ವಲ್ಪ ನೋಡ್ಕೊಂಡು ಮಾಡಿಸ್ತೀನಿ ಈಗ. ಅಲ್ಲಲ್ಲ ಸರ್, ಮತ್ತೀಗ 15-20 ವರ್ಷ ಆಯ್ತು, ನೀವು ಒಂದು ಟೈಮ್ ಕೊಡಲ್ಲ ಅಂತಂದ್ರೆ ಆಯ್ತಪ್ಪ, ಆಯ್ತು ಸರ್, 6 ತಿಂಗಳಾಗುತ್ತೆ, ನಮ್ಗೇನ 3 ತಿಂಗಳಾಗ್ಬೋದು, ಅಲ್ಲಿ ಕಾಯ್ತಾ ಇದ್ರೆ ಸರ್ ಅಲ್ಲ ಕೆಲಸ ಆಗ್ಲಿ ಅಂತ ಹೇಳಿ. ಇಲ್ಲ, ನಾವು ಪೂರ್ತಿ ಆಗಲಿಕೊಂಡು ಪಾಲಿಕೆಯಿಂದ ಸ್ವಲ್ಪ ಒಂದೊಂದು ಏರಿಯಾ ಬೇಡ ಸರಿ ಮಾಡ್ಕೊಂಡು ಹೋಗ್ತೀವಿ ಈಗ ನಾವು. ಹೌದು ಹೌದು ಹೌದು. ಅಷ್ಟು ಆದ್ರೂ ಸ್ಟಾರ್ಟ್ ಮಾಡ್ತೀವಿ. ಅಲ್ಲ ಸರ್, ಅವರಿಗೆ ಮೂಲಭೂತ ಬದುಕಕ್ಕೆ ಏನ್ ಬೇಕು ಅದು ಕೊಡು ಅಂತ ಕೇಳ್ತಾ ಇದ್ದು, ಕುಡಿಯೋಕೆ ನೀರು, ವಿದ್ಯುತ್. ಎಸ್, ಅದು ಗಮನಕ್ಕೆ ಬಂದಿದೆ. ಅಲ್ಲಿ ಸಾರ್ವಜನಿಕರು ತೋರಿಸಿದ್ದಾರೆ, ನಮ್ಮ ಸದಸ್ಯರು ನಾವು ಕೂಡ ವಿಸಿಟ್ ಮಾಡಿದೀವಿ. ಸದಸ್ಯರು ಸುಮಾರು ಸಲ ನಾವು ಗಮನಕ್ಕೆ ತೊಗೊಂಡಿದ್ದಾರೆ. ನಾಳೆ 9ಕ್ಕೆ ಇಲೆಕ್ಷನ್ ಇದೆ ನಮ್ದು, ಮುಗಿಸ್ಕೊಂಡು ಕೇಸಿಂದ ಅದ್ರ ಬಗ್ಗೆ ಪರಿಹಾರ ಮಾಡ್ತೀನಿ ಸರ್. ಅಲ್ಲ ಸರ್, ಸಾರ್ವಜನಿಕರ ಸಮಸ್ಯೆಗಿಂತ ಚುನಾವಣೆ ನೀವು ಮುಖ್ಯ ಅಂತ ಹೇಳ್ತಾ ಇದ್ದೀರಾ ಅಷ್ಟೇ, ನಮ್ಗೆ ಡೈರೆಕ್ಟ್ ಆಗಲ್ವಾ? ಇಲ್ಲ, ಚುನಾವಣೆ ಮುಖ್ಯ ಅಲ್ಲ. ಈಗ ಅದಕ್ಕೆ ಅನುದಾನ ಒಂದು ಬೇಕು. ಸ್ವಲ್ಪ ಒಂದು ಲೇನ್ ಇತ್ತಂದ್ರೆ ನಾನು ಇಮಿಡಿಯೇಟ್ ಆಗಿ ನಿಮ್ಗೆ ಹೇಳಿದ ಪ್ರಕಾರ ಮಾಡ್ಬಿಡ್ತಿದ್ದೆ. ಅಲ್ಲಿ ABC ಬ್ಲಾಕ್ ನಲ್ಲಿ ಕಂಪ್ಲೀಟ್ ಆಗಿ ಆಸ್ ಪರ್ ಡಿಸೈನ್ ಮಾಡ್ಬೇಕಾಗುತ್ತೆ. ಅದಕ್ಕಾಗಿ ಸ್ವಲ್ಪ ಟೆಕ್ನಿಕಲ್ ಇರೋದ್ರಿಂದ ತಮ್ಗೆ ಹೇಳ್ತಾ ಇದ್ದೀನಿ. ನಾನು ಶೀಘ್ರವಾಗಿ ಅದ್ರ ಬಗ್ಗೆ ಒಂದೊಂದು ಮಾಡಿಸ್ತೀನಿ ಸರ್. ನಿಮ್ಮ ಮೇಲೆ ಹಾಗಾದ್ರೆ ನಿರೀಕ್ಷೆ, ನಂಬಿಕೆ ಇಡ್ಬೋದು ಅಥವಾ ನಾವು ಹಾಗಾದ್ರೆ? ಎಸ್, ಮಾಡಿಸ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸಚಿನ್ ಅವರೇ, ಥ್ಯಾಂಕ್ ಯು ಸೌದಾಗರ್ ಅವರೇ. ಕಾರ್ಪೊರೇಷನ್ ಕಮಿಷನರ್ ನಮ್ಗೆ ಭರವಸೆ ಕೊಟ್ಟಿದ್ದಾರೆ, ಆದಷ್ಟು ಬೇಗ ನಾವು ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿಕೊಡ್ತೀವಿ, ಒಳಚರಂಡಿ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಗಾಂಧಿನಗರದ ನಿವಾಸಿಗಳಿಗೆ TV5 ಭರವಸೆ ಕೊಡ್ತಾ ಇದೆ. ಆದಷ್ಟು ಬೇಗ ನಿಮ್ಮ ಕೆಲಸ ಆಗುತ್ತೆ. ಆಗದೇ ಇದ್ದರೆ ಮತ್ತೆ ನಮ್ಮ ಗಮನಕ್ಕೆ ತನ್ನಿ. ಕಮಿಷನರ್ ಅಥವಾ ಅಲ್ಲಿರುವಂಥ ಅಧಿಕಾರಿಗಳು ಅವರು ಕೆಲಸ ಮಾಡಲಿಕ್ಕೆ ಬಂದಿಲ್ಲ ಅಂತ ನಾವು ಅಂದ್ಕೊಳ್ತೀವಿ ಅಷ್ಟೇ. ಹೇಳಿದ್ದಾಗಿದೆ, ಅವ್ರ ಗಮನಕ್ಕೆ ತಂದಿದ್ದಾಗಿದೆ. ವೇಟ್ ಮಾಡಿ, ಒಳಚರಂಡಿ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅದಕ್ಕಿಂತ ಮುಂಚೆ ಕುಡಿಯೋ ನೀರು, ವಿದ್ಯುತ್ ಸೌಲಭ್ಯನ ಅವ್ರಿಗೆ ಕಲ್ಪಿಸ್ಕೊಡಿ. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ನಿಮಗೆ ಪ್ರವೇಶ ಇಲ್ಲ, ಇಲ್ಲಿ ಸರ್ಕಾರಿ ಅಧಿಕಾರಿಗಳಿಗೆ ಪ್ರವೇಶ ಇಲ್ಲ, ಕಾಲಿಡಬೇಡಿ, ಚೀತು ಅಂತ ಉಗಿತೀವಿ ಅನ್ನುವಂಥ ಖಂಡಿತವಾಗ್ಲೂ ಬೋರ್ಡ್ ಹಾಕ್ತಾರೆ. ಆ ದಿನಗಳು ಬರುತ್ತೆ. ನೀವು ಕೆಲಸ ಮಾಡದೇ ಇದ್ದಾಗ ಕಾದು ನೋಡ್ತೀವಿ ಏನಾಗುತ್ತೆ ಅಂತ. ಇದೇ ಹೊತ್ತಿನ ಜನದಲ್ಲಿ ನೋಡ್ತಾರೆ TV5, ಇದು ವಾಸ್ತವದ ಪ್ರತಿರೂಪ.